ಎಲ್ಲ 6 ಚರಣಗಳನ್ನು ಜನಗಣ ಮನಕ್ಕೆ ಕೊಟ್ಟಷ್ಟೇ ಗೌರವ ಕೊಟ್ಟು ಹಾಡಬೇಕು ಅಂತ ಕೇಂದ್ರ ಸರ್ಕಾರ ಕಾನೂನು ಮಾಡಿದೆ. ಕಾಂಗ್ರೆಸ್ನ ಯಾವ ಕಾರ್ಯಕ್ರಮಗಳಲ್ಲೂ ಪೂರ್ಣ ಗೀತೆ ಹಾಡಲ್ಲ, ಬೇಕಿದ್ರೆ ನಮ್ಮನ್ನ ನೇಣಿಗೆ ಹಾಕಿ ಅಂದ್ರು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ವಂದೇ ಮಾತರಂನಲ್ಲಿ ನಾವು ಹಾಡದೆ 2 ಪ್ಯಾರಾಗಳು. ಎಐಸಿಸಿ ಕಚೇರಿಯಲ್ಲಿ ಇಂದಿರಾ ಭವನದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಏನಾಯಿತು ಅನ್ನುವ ದೃಶ್ಯಗಳನ್ನು ನೀವು ನೋಡಿದ್ದೀರಿ. ವಂದೇ ಮಾತರಂನ 3ನೇ ಚರಣ ಹಾಡೋದಕ್ಕೆ ಆರಂಭಿಸ್ತಾ ಇದ್ದಂತೆ ಸೋನಿಯಾ ಗಾಂಧಿ ಅವರು ಕಸಿವಿಸಿಕೊಂಡ್ರು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕುರ್ಚಿ ಕೊಡಿ ಅಂತ ಹೇಳ್ತಿದ್ರು ಅವರು ಅಂತಾರೆ. ಆ ನಂತರ ರಾಹುಲ್ ಗಾಂಧಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದನ್ನ ಹಾಡೋ ಪದ್ಧತಿ ಇಲ್ಲ ಅಂದ್ರು. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ದೇಶದ ಕಾನೂನುಗಳನ್ನು ಗೌರವಿಸಬೇಕು, ಇಲ್ಲದೆ ಹೋದ್ರೆ ಯಾವ ದೇಶದ ಕಾನೂನು ಅವರಿಗೆ ಒಪ್ಪತ್ತೋ ಅಲ್ಲಿಗೆ ಹೋಗಲಿ ಅಂತ ಬಿಕೆ ಹರಿಪ್ರಸಾದ್ ಅವರು ಮಾತಾಡಿದ್ದು, ಮುರುಗೇಶ್ ನಿರಾಣಿ ಅವರು ಮಾತಾಡಿದ್ದು ಕೇಳಿಸ್ಕೊಂಡು. ನಾನೊಬ್ಬ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಸಾ, ಪೂರ್ಣಗೀತೆ ನಾವು ಆಡೋದಿಲ್ಲ. ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಸರ್ಕಾರದಲ್ಲಿ ಅದನ್ನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ, ಕಾನೂನು ಮಾಡಿದ್ಮೇಲೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಸೋನಿಯಾ ಗಾಂಧಿ ಅವರು ಹೇಳಿದ್ದು ಅಲ್ಲಿ ಹಾಡು ಹೇಳೋ ಸಂದರ್ಭದಲ್ಲಿ ತಪ್ಪಾಗಿ ಹೇಳ್ತಾ ಇದ್ದಾರೆ, ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದ್ರ ಜೊತೆಗೆ ಖರ್ಗೆ ಸಾಹೇಬರಿಗೆ 84 ವಯಸ್ಸು, ಅವ್ರಿಗೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗೋದಿಲ್ಲ, ಅವ್ರಿಗೆ ಕುರ್ಚಿ ಕೊಡಿ ಅಂತ ಹೇಳೋದು. ಅದನ್ನು ಷಡ್ಯಂತ್ರ ಕುತಂತ್ರ ಮಾಡಿ ಈ ಅಮಿತ್ ಶಾದವರು ಏನೇನೋ ಭಾಷಣ ಮಾಡ್ತಾರೆ. ಆದರೆ ನಾನು ಹೇಳೋದಿಷ್ಟೇ, ಇವರು RSS ಶಾಖೆಯಲ್ಲಿ ಸದಾ ವತ್ಸಲೆ ಬಿಟ್ಟು 8 ಸಲ ಒಂದೇ ಮಾತರಮ್ಮು ರಾಷ್ಟ್ರಗೀತೆ ಆಡಿದ್ದಾರೆ, ಜನಗಣಮನ ಆಡಿದ್ದಾರೆ ಅಂತ ಹೇಳಕ್ಕೆ ಕೇಳಿ. ನಾವು ಆಡೋದು 2 ಸ್ಟ್ಯಾನ್ಸಾ. ನಮ್ಮನ್ನು ಜೈಲ್ಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಹಾಕ್ಲಿ, ನಾವು ತಯಾರಿದ್ದೀವಿ. ರಾಷ್ಟ್ರ ಗೀತೆ ಏನಿದೆ, ಜನಗಣ ಮನವನ್ನು ಅದನ್ನು ಅಪಮಾನ ಮಾಡಿರ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಅದನ್ನು 2ನೇ ದರ್ಜೆಗೆ ತೆಗೆದುಕೊಂಡ್ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಒಂದೇ ಮಾತರಮ್ಮನ ಮೇಲ್ ತಂದು. ಭಾರತ ಮಾತೆಯ ಇಲ್ಲಿ ನೀರು, ಅನ್ನ, ಗಾಳಿ ಎಲ್ಲ ಸವಲತ್ತುಗಳನ್ನು ತೆಗೆದುಕೊಳ್ಳುವಂಥದ್ದು ಅವ್ರ ಮನಸ್ಸಿನಲ್ಲಿದ್ದರೆ ಆವಾಗ ನಮ್ಮ ದೇಶದ ಕಾನೂನನ್ನು ಅವ್ರು ಪಾಲಿಸಲೇಬೇಕು. ಅವ್ರು ನಾವು ಏನು ಬೇಕಾದ್ರು ಮಾಡಿದ್ರು ಮಾಡ್ತಿರ್ತೆ ದಪ್ಪ ಚರ್ಮ ಇಟ್ಕೊಂಡಿದ್ದೀನಿ ಏನಾದರೂ ಮಾಡಿದರೆ ನಮ್ಮ ದೇಶದ ಅನ್ನ, ನೀರು, ಗಾಳಿಯನ್ನು ಸೇವಿಸಬಾರದು. ಯಾವ ದೇಶದ ಕಾನೂನನ್ನು ಅವ್ರಿಗೆ ಒಪ್ತದೆ ಆ ದೇಶದ ಕಾನೂನು ಕಡೆ ಹೋಗೋದು ಒಳ್ಳೆಯದು. ಅವರು KPCC ಅಧ್ಯಕ್ಷರಾಗಿರ್ಬೋದು, ಅವ್ರ ಜೊತೆಗೆ ಇನ್ನೂ ಒಬ್ಬ ಸನ್ಮಾನ್ಯ ಗುಲ್ಬರ್ಗ ಶಾಸಕ ಮತ್ತು ಗೃಹ ಮಂತ್ರಿ ಅವರು ಸಹಿತ ಉದ್ದಟತನದ ಮಾತುಗಳು ಬಾಯಿ ತೆಗೆದ್ರೆ ಸಾಕು, ಬರೀ ನಮ್ಮ ಸಂಘ ಪರಿವಾರದವ್ರ ಬಗ್ಗೆ ಮಾತಾಡುವಂಥದ್ದು, BJP ಬಗ್ಗೆ ಮಾತಾಡುವಂಥದ್ದು, ಹಿಂದೆ ಮುಂದೆ ಏನು ಗೊತ್ತಿರಲಾರ್ದೆ ಮಾತಾಡಿ ಒಬ್ಬರು ಹೀರೋ ಆಗ್ಲಿಕ್ಕೆ ಹೊಂಟಿದ್ದಾರೆ. ಇವರು ಇನ್ನೂ 100 ದಿನನೂ ಆಗಿಲ್ಲ ಇವರು ಕಂತೆರದು. ಅಂಥವ್ರು ಅಂಥ ದೊಡ್ಡ ಸಂಸ್ಥೆಗೆ ಮಾತಾಡುವಂಥದ್ದು ಸರಿಯಲ್ಲ. ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನೇಣಿಗೆ ಹಾಕೋದಾದರೂ ನಾವು ಪೂರ್ತಿ ಒಂದೇ ಮಾತರಮ್ಮನ ಹಾಡೋದಿಲ್ಲ, 2 ಸ್ಟ್ಯಾನ್ಸಾ ಹಾಡ್ತೀವಿ. KPCC ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಇದನ್ನು AICCಯ ನಿಲುವು, ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ನ ನಿಲುವು ಅನ್ಕೋಬಹುದಾ? ಅಜಿತ್, ನೋಡಿ, ಇವತ್ತಿನ ಕಾಂಗ್ರೆಸ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನಲ್ಲ ಇದು. 1936ರಲ್ಲೇ ಅದು ಅಲಿ ಸಹೋದರರ ಒಂದು ಒತ್ತಾಯಕ್ಕೆ ಅಥವಾ ಒತ್ತಡಕ್ಕೆ ಕಟ್ಟು ಬಿದ್ದು ಮುಸ್ಲಿಂ ತುಷ್ಟೀಕರಣ ಮಾಡಬೇಕು ಅನ್ನುವ ಪ್ರಯತ್ನದ ಭಾಗವಾಗಿ ಮಹಾತ್ಮ ಗಾಂಧಿ ಇರುವ ಕಾಲದಲ್ಲೇ ಈ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿತ್ತು. ವಿಷ್ಣು ದಿಗಂಬರ್ ಪಲುಸ್ಕರರು
ಹಾಡಲಿಕ್ಕೆ ಎದ್ದು ನಿಂತಾಗ ಅಲಿ ಸಹೋದರರು ಅಡ್ಡಿಪಡಿಸ್ತಾರೆ. ಎಸ್. ಅಡ್ಡಿಪಡಿಸಿದಾಗ ಕೂಡ ಅವರು ಪೂರ್ಣವಾಗಿರ್ತಕ್ಕಂಥ ವಂದೇ ಮಾತರಮನ್ನು ಹಾಡ್ತಾರೆ. ಅದಾದಮೇಲೆ ಕಾಂಗ್ರೆಸ್ ಅದು ಖಿಲಾಫತ್ ಚಳುವಳಿ ಏನು ನೋಡಿ, ಬಾಲ್ ಗಂಗಾಧರ್ ತಿಲಕರು 1915ರಲ್ಲಿ ತೀರ್ಕೊಂಡ ನಂತರ ಮಹಾತ್ಮ ಗಾಂಧಿ ಸೆಂಟ್ರಲ್ ಸ್ಟೇಜಿಗೆ ಬರ್ತಾರೆ. ಎಸ್. ಆಗ ಖಿಲಾಫತ್ ಚಳುವಳಿಗೆ ಬೆಂಬಲವನ್ನು ಕೊಡಲಾಗತ್ತೆ. ಖಿಲಾಫತ್ ಚಳುವಳಿ ಅಂದ್ರೆ ಏನು? ಅದೇನು ಭಾರತದ ಯಾವುದೋ ಒಂದು ರಾಜ್ಯ ಸತ್ತೆ ವಿರುದ್ಧದ ಚಳುವಳಿ ಅಲ್ಲ. ಅಲ್ಲ, ಅಲ್ಲಿ ದೂರದಲ್ಲಿ ನಡೆದಿರ್ತಕ್ಕಂಥ ಏನು ಖಲೀಫಾನನ್ನು ತೆಗಿಲಿಕ್ಕೆ ಹೊರಟಾಗ ನಡೆದಿರ್ತಕ್ಕಂಥ ಭಾರತದ ಮುಸಲ್ಮಾನರ ಹೋರಾಟ. ಅದು ಟರ್ಕಿಯಲ್ಲಾಗಿದ್ದೆ. ಟರ್ಕಿ, ಕಾನ್ಸ್ಟಂಟಿನೋಪಲ್, ಇಸ್ತಾನ್ಬುಲ್ ಅಂತ ಏನು ಕರೀತಾರೆ, ಅಲ್ಲಿನ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಅದು. ಅದಕ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟ ನಂತರ ಸಿರೀಸ್ ಆಫ್ ಮೆಷರ್ಸ್ಗಳನ್ನು ಮಹಾತ್ಮ ಗಾಂಧಿ ತೆಗೆದುಕೊಳ್ತಾರೆ. ಮಹಾತ್ಮ ಗಾಂಧಿ, ಪಂಡಿತ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇವರೆಲ್ಲರೂ ಕೂಡ ಆ ಒಂದು ನಿರ್ಣಯದಲ್ಲಿರ್ತಾರೆ. ಎಸ್. ನಿರ್ಣಯವನ್ನು ತೆಗೆದುಕೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲಿ ಸಹೋದರರು ಹೇಳ್ತಾರೆ, ಇಲ್ಲ, ಇಡೀ ಒಂದು 6 ನುಡಿಗಳನ್ನು 6 ಸ್ಟಾಂಜಾಗಳನ್ನು ಹಾಡಿದರೆ ಅದರಲ್ಲಿ ದೈವಿ ಸ್ತುತಿ ಇದೆ. ಈಗ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈರ್ಧೃತ ಕರ, ಇದು ಅದರಲ್ಲಿಂದದು ದುರ್ಗಾ ಸ್ತುತಿ ಆಗತ್ತೆ. ಆ ಕಾರಣಕ್ಕೋಸ್ಕರ ನಾವು ಹಾಡಲ್ಲ, ನಮ್ಮ ವಿರೋಧ ಇದೆ ಅಂದಾಗ ಕಾಂಗ್ರೆಸ್ ಅದನ್ನು ಒಪ್ಪಿಕೊಂಡು 6 ಸ್ಟ್ರಾಂಜಾ ಇದ್ದಿದ್ದನ್ನು 2 ಸ್ಟ್ರಾಂಜಾ ಮಾಡಿ. ಹೌದು. ಈಗ ವಂದೇ ಮಾತರಮ್ಗೆ 150. ಆಶ್ಚರ್ಯ ನೋಡಿ ಅಜಿತ್, ಬಂಗಾಳದ ವಿಭಜನೆಯ ಸಂದರ್ಭದಲ್ಲಿ ಮುಸ್ಲಿಮರು ಆದಿಯಾಗಿ ಎಲ್ಲರೂ ಕೂಡ ಹಾಡನ್ನು, ಬಂಕಿಮ್ ಚಂದ್ರ ಚಟರ್ಜಿಯವರ ಹಾಡನ್ನು ಹಾಡ್ತಾ ಇದ್ರು. ಹೌದು. ಆಗ ಯಾವುದೇ ರೀತಿಯಾಗಿರ್ತಕ್ಕಂಥ ಅದು ಮುಸ್ಲಿಮರಿಗೆ ಮಾನ್ಯ ಇಲ್ಲ, ಮಾನ್ಯ ಇದೆ ಅಂತಕ್ಕಂಥ ಚರ್ಚೆ ಇರಲಿಲ್ಲ. ಆ ಚರ್ಚೆ ಹುಟ್ಟು ಹಾಕಿದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲ ಮುಸ್ಲಿಂ ನಾಯಕರುಗಳು. ಅದರ ಬೀಜವೇ ಮುಂದೆ ಮೊಹಮ್ಮದ್ ಅಲಿ ಜಿನ್ನಾ ಆಗಿ ದೇಶದ ವಿಭಜನೆ ಆಯಿತು. ಎಸ್, ಎಸ್. ಅದು ಅದರಲ್ಲಿ ಎಲ್ಲರದು ಪಾತ್ರ ಇದೆ. ಮುಂದಿರ್ತಕ್ಕಂಥ ಸಂದರ್ಭದಲ್ಲಿ ಈಗ 150 ವರ್ಷ ತುಂಬಿರುವಾಗ ಭಾರತ ಸರ್ಕಾರ ಏನು 6 ಚರಣಗಳನ್ನು ಹಾಡಲೇಬೇಕು, ಅದು ಮ್ಯಾಂಡೇಟ್ರಿ ಅಂತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದನ್ನು ಮಾಡ್ತು. ನನಗಿರ್ತಕ್ಕಂಥ ಮೂಲ ಪ್ರಶ್ನೆ ಏನು ಗೊತ್ತಾ ಅಜೇತ್? ಓಕೆ, ಸರಿಯಪ್ಪ, ನೀವು 6 ಸ್ಟ್ರಾಂಜಾ ಹಾಡಲ್ಲ ಅಂತಕ್ಕಂಥದ್ದು ಅದು ಮುಸ್ಲಿಂ ತುಷ್ಟೀಕರಣಕ್ಕೋಸ್ಕರವೇ ಅದನ್ನು ಮಾಡ್ತಿದ್ದೀರಿ ಅಂತ ಅನ್ಕೋಣ, ಡೌಟೇ ಇಲ್ಲ, ಅದರಲ್ಲೇನಿದೆ. ಹಾಗಿರುವಾಗ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ಎಲ್ಲದ ಅಂದರೆ ಫಿಯಾಸ್ಕೋ ಅವಶ್ಯಕತೆ ಏನಿತ್ತು ರೀ? ನಿಮಗೆ ಯಾರು ಹೇಳಿದ್ರು ಅದನ್ನು ಪೂರ್ತಿಯಾಗಿ ಹಾಡಿ ಅಂತ ಅಲ್ಲಿ? ನೋಡಿ ಅಜಯ್, ನೋ ಒನ್ಸ್. ಈಗ ನಾವು ಗೋವಾದಲ್ಲಿ ಒಂದು ಸಮಾವೇಶ ಆಗಿದೆ, ಅಲ್ಲಿ 2 ಚರಣ ಹಾಡಿದ್ದಾರೆ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇದ್ರು. ನಾನು ಹೇಳೋದು, ಈಗ ನಾನೊಂದು ಯಾವುದೋ ಒಂದು ಧರ್ಮವನ್ನು ಒಪ್ಪಲ್ಲಪ್ಪ, ಆ ವಿಚಾರವನ್ನು ಒಪ್ಪಲ್ಲ ಅಂತ ತಿಳ್ಕೊಳ್ಳಿ. ಥೆರಾಟಿಕಲಿ ನಾನು ಒಪ್ಪಲ್ಲಪ್ಪ. ಒಪ್ಪದೇ ಇದ್ದಾಗ ಇಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್ ಟು ಇನ್ಸಲ್ಟ್ ಇಟ್. ಎಸ್. ನೀವು ಅದರಿಂದ ದೂರ ಇರಬೇಕಾಗತ್ತೆ. ದೂರ ಇದ್ದು ನಿಮ್ಮ ರಾಜಕಾರಣ ಈಗೇನು ಹೊಸ್ತಾ ಇದು ರಾಜಕಾರಣ? 1950ರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಇದ್ದಾಗಲೇ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಆ ಹಾಡಿನ ಬಗ್ಗೆ ನೀವು ನಿರ್ಣಯವನ್ನು ತೆಗೆದುಕೊಂಡ ನಂತರ 2026ರಲ್ಲಿ ನೀವು ಅಂದರೆ ನಿಮಗೊಂದು ಪೊಲಿಟಿಕಲ್ ಪಾರ್ಟಿಯಾಗಿ, ರಾಷ್ಟ್ರೀಯ ಪಾರ್ಟಿಯಾಗಿ ನಿಮ್ಮ ಕಾರ್ಯಾಲಯದ ಸ್ವತಂತ್ರೋತ್ಸವ ಕಾರ್ಯಕ್ರಮದಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಿಲ್ಲ ನಿಮಗೆ. ಅಥವಾ ನಿಮ್ಮ ಸಲುವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರು ಯಾರಿದಾರಲ್ಲ, ಆ ಇವೆಂಟನ್ನು ಆರ್ಗನೈಸ್ ಮಾಡ್ತಿದಾರಲ್ಲ, ಅವರಿಗೆ ನಿಮ್ಮ ಪಾರ್ಟಿ ತೆಗೆದುಕೊಂಡ ನಿರ್ಣಯದ ಇತಿಹಾಸವೇ ಗೊತ್ತಿಲ್ಲ ಇಟ್ಕೊಂಡು ಪಾರ್ಟಿ ನಡೆಸ್ತಿದ್ದೀರಾ? ಎಸ್. ಈ ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ. ಯಾಕೆ ನನಗೆ ಅನ್ಸುತ್ತೆ ನೋಡಿ, ಖರ್ಗೆ ಸಾಹೇಬರು, ನಾನು ಖರ್ಗೆ ಸಾಹೇಬ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ಒಂದೇ ಮಾತ್ರ ನಡೆಯುವಾಗ ಕುರ್ಚಿ ಕೇಳ್ತಕ್ಕಂಥವ್ರೇನವರಲ್ಲ. ಅಂದರೆ ಒಂದೇ ಮಾತ್ರ ಮುಗಿಯೋವರೆಗೆ ಅಯ್ಯೋ ನನ್ನ ಕುರ್ಚಿ ಬೇಕು ಅನ್ನೋರೇನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ. ಹೌದು. ಈಗ ನೀವು ಖರ್ಗೆ ಅವ್ರಿಗೆ ಕುರ್ಚಿ ಬೇಕು ಅಂತ ಒಂದು ಹೇಳಿದ್ರಿ, ಈಗ ಹೇಳ್ತೀರಿ ನಾವು 2 ಆಡೋದು ನೇಣಿಗೆ ಹಾಕಿ ಅಂತ ಹೇಳ್ತೀರಿ. ಜಯರಾಮ್ ರಮೇಶ್ ಬಂದು ಇನ್ನೊಂದು ಹೇಳಿಕೆ ಕೊಡ್ತಾರೆ, ಪವನ್ ಖೇರಾ ಬಂದು ಇನ್ನೊಂದು ಹೇಳಿಕೆ ಕೊಡ್ತಾರೆ, DK ಶಿವಕುಮಾರ್ ಅವರು ಇಲ್ಲಿ 6 ಚರಣವನ್ನು ಹಾಡಿ ತಾವು ಎದ್ದು ನಿಂತು ಅದೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ. ನಿಮ್ಮ ಪಾರ್ಟಿಯಲ್ಲಿ ಏನು ಮಾಡಬೇಕು ಅನ್ನುವ ಸ್ಪಷ್ಟ ಸ್ಟ್ಯಾಂಡನ್ನು ಜನಕ್ಕೆ ಹೇಳಿ. ಎಸ್. ಇದೊಂದು ರೀತಿ ಹಿಟ್ ವಿಕೆಟ್ ಆದಂಗೆ ಆಗಿದೆ ಅಜಿತ್. ಸೋನಿಯಾ ಗಾಂಧಿ ಅವರು ನಡೆದುಕೊಂಡಿರ್ತಕ್ಕಂಥ ರೀತಿ ಇತ್ತಲ್ಲ, ಐ ಹ್ಯಾವ್ ಎ ಲಾಟ್ ಆಫ್ ರೆಸ್ಪೆಕ್ಟ್ ಅಬೌಟ್ ಸೋನಿಯಾ ಗಾಂಧಿ. ಅವರ ಪೊಲಿಟಿಕಲ್ ಗ್ರೇಸ್ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ.
ಆದರೆ ಒಂದೇ ಮಾತ್ರ ಹಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸಿಟ್ಟು, ಸೆಡವು, ಒಂದು ರೀತಿಯ ಅಸಹನೆ ಇತ್ತಲ್ವಾ, ಎಸ್, ಅದು ಯಾರಿಗೂ, ಯಾವ ರಾಜಕೀಯ ನಾಯಕರಿಗೂ ಕೂಡ ಅದು ಮಾಡಬಾರ್ದು. ಇಲ್ಲ, ಅದು ಪೂರ್ತಿ ಮುಗಿಯುವವರೆಗೆ ನಿಂತು ಗ್ರೇಸ್ಫುಲಿ ಅದನ್ನು ಮುಗಿಸಿ ನಂತರ ಅದನ್ನು ಕರೆಕ್ಟ್ ಮಾಡುವ ಪ್ರಯತ್ನ ಮಾಡಬೇಕಿತ್ತು. ಒಂದು. ಎರಡನೇದು, ಮೊದಲೇ, ಯಾಕಂದರೆ ನೋಡಿ, ಕಾರ್ಯಕ್ರಮ ನಿಮ್ಮನ್ನು ಕೇಳದೆ ಯಾರೂ ಮಾಡಲ್ಲ ಅಲ್ವಾ. ನಿಮ್ಮ ಮನೆ ಪಕ್ಕದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಅದು. ನಿಮ್ಮ ಮನೆಯಿಂದ ಅಂದರೆ ಇಂದಿರಾ ಭವನದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನಿರುತ್ತೆ, 6 ಸ್ಟಾಂಜಾ ಹಾಡ್ತಾರೋ 2 ಸ್ಟಾಂಜಾ ಹಾಡ್ತಾರೋ ಒಂದು ಸ್ವಲ್ಪ ನೋಡ್ತಿರಲ್ವಾ. ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೂ ನೋಡ್ತಾರೆ, ರಾಹುಲ್ ಗಾಂಧಿ ಆದರೂ ನೋಡ್ತಾರೆ, ಸೋನಿಯಾ ಗಾಂಧಿ ಅವರಾದರೂ ನೋಡ್ತಾರಲ್ವ ಏನು ನಡೆದಿದೆ ಅಂತ. ಬಿಡಿ, ಅವ್ರು 3 ಮಂದಿ ನೋಡಲಿಲ್ಲ ಅಂತ ತಿಳ್ಕೊಳ್ಳಿ. ಜೈರಾಮ್ ರಮೇಶ್, ಪವನ್ ಖೇರಾ, ಪಾರ್ಟಿ ಜನರಲ್ ಸೆಕ್ರೆಟರಿಗಳು, ಪಾರ್ಟಿ ಆಫೀಸ್ ಸೆಕ್ರೆಟರಿಗಳು ನೋಡಲ್ವಾ ಅದನ್ನು? ಎಸ್. ಸೊ ಈ ಫಿಯಾಸ್ಕೋ ಕಾರಣ ಯಾರು? ನಂತರ ನೀವು ಅಮಿತ್ ಶಾಗೆ ಬೈದ್ರಿ, BJPಗೆ ಬೈದ್ರಿ, ಅರ್ಥ ಇಲ್ಲ. ಇದು ನಿಮ್ಮ ಪಾರ್ಟಿಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ. BJPಯವರು ಬಂದು ನಿಮ್ಗೆ ಹಾಡಬೇಡಿ ಅಂತ ಹೇಳಿದ್ರ? ನನಗೆ ಅನ್ಸುತ್ತೆ ದಿಸ್ ಇಸ್ ಪ್ಯೂರ್ ಮಿಸ್ಮ್ಯಾನೇಜ್ಮೆಂಟ್. ಅಲ್ಲ, ಪ್ಯೂರ್ ಪೊಲಿಟಿಕಲ್ ಸ್ಟ್ರಾಟಜಿಯ ದೃಷ್ಟಿಯಿಂದ ನೋಡಿದ್ರೂ ಕೂಡ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಏಟು ಬಿದ್ದದ್ದು ಮುಸ್ಲಿಂ ತುಷ್ಟೀಕರಣದ ಆ ಒಂದು ಕಲರ್ ಅಂಟಿಕೊಂಡ ಕಾರಣಕ್ಕೆ. ಇವತ್ತು ಒಂದೇ ಮಾತ್ರವನ್ನು ಪೂರ್ತಿಯಾಗಿ ಹಾಡುವುದಿಲ್ಲ ಅನ್ನೋದು ಮತ್ತೆ ಅದೇ ದಿಕ್ಕಿಗೆ ಹೋದಂತೆ ಅಂತ ಅನ್ನಿಸ್ಲಿಕ್ಕಿಲ್ವಾ ಇವ್ರಿಗೆ? ಡೆಫಿನೆಟ್ಲಿ ಅಜಯ್, ನೀವು ಯಾವ ಪರಿಸ್ಥಿತಿಯಲ್ಲಿ ನಾವು ಒಂದೇ ಮಾತ್ರಮನ್ನು ಹಾಡಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದೀವಿ ಅನ್ನುವ ರೀತಿಯಲ್ಲಿ ಏನು ದೃಶ್ಯಗಳು ವೈರಲ್ ಆದವು, ಅದು ಇವತ್ತಿನ ದಿನಮಾನದಲ್ಲಿ ಕಾಂಗ್ರೆಸ್ಗೆ ಬೇಡವಾಗಿರೋದು. ಎಸ್, ಅದನ್ನು ಚೆನ್ನಾಗಿ ಒಂದು ಪೊಲಿಟಿಕಲ್ ಪಾರ್ಟಿ ಹ್ಯಾಂಡಲ್ ಮಾಡಬೇಕಿತ್ತು. ನಿಮಗೆ ಸರ್ಕಾರದ ವಿರುದ್ಧ ಟೀಕೆಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ವಾಪಸ್ ಟೀಕೆಗಳನ್ನು ತೆಗೆದುಕೊಳ್ಬಾರ್ದು ಅನ್ನುವ ಸಿಂಪಲ್ ಪೊಲಿಟಿಕಲ್, ಐ ಸೇ ದಟ್ ಈಸ್ ಅ ಕಾಮನ್ ಸೆನ್ಸ್. ಅದು ಕೂಡ ಹೆಂಗೆ ಅದು ಅಂದರೆ, ನಾನದು ಸೋನಿಯಾ ಗಾಂಧಿ ಅವರು ನೋಡ್ರಿ, ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ 2 ನುಡಿ ಅಂತ ಅಲ್ವಾ. ನಿಮ್ಮ ಪಾರ್ಟಿಯ ಸ್ಟ್ಯಾಂಡ್ ಇದೆ ಅಲ್ವಾ 2 ನುಡಿ ಅಂತ. ಹೌದು. ನೀವು 2 ನುಡಿ ಹಾಡಿಸಿ, ಲೀಗಲ್ ಕಾನ್ಸಿಕ್ವೆನ್ಸ್ ಏನಿದೆ ಅದು ಮುಂದೆ ಪಾರ್ಟಿ ನೋಡ್ಕೊಳ್ಬೇಕಲ್ವಾ. ನೀವು 2 ನುಡಿ ಹಾಡಿಸಿ, 3ನೇ ನುಡಿಯಲ್ಲಿ ಹಾಡ್ತಾ ಇದ್ದಾಗ ಅಯ್ಯೋ ಎಲ್ಲಿ ಬಂದ್ ಮಾಡಿ ಹೇಗೆ ಮಾಡ್ತೀರಾ ಅಂತ ಹೇಳಲಿಕ್ಕೆ ಹೋದ್ರಿ. ನಂತರ ರಾಹುಲ್ ಗಾಂಧಿ ಬಂದು ಹೇಳ್ತಾರೆ ನಮ್ಮ ವರ್ಷನ್ ಆಫ್ ವಂದೇ ಮಾತರಂ. ಆಯ್ತಪ್ಪ, ನಿಮ್ಮದೇ ವರ್ಷನ್ ಹಾಡಿಸಿ ಅಲ್ಲ, ನಿಮ್ಮ ಪಾರ್ಟಿಯ ಕಚೇರಿಯಲ್ಲಿ, ಸರ್ಕಾರಿ ಕಾರ್ಯಕ್ರಮ ಏನಲ್ಲ ಅದು. ಎಸ್. 3ನೇ ನುಡಿ ಯಾಕೆ ಹಾಡಿದರು? ನೀವು ಆಗ ಎದ್ದು ನಿಂತು ಓಡಾಡಿದರೆ ಯಾಕೆ? ಅದನ್ನು ಅಲ್ಲೇ ಬಂದ್ ಮಾಡಿ ಸ್ಟಾಪ್ ಅಂತ ಹೇಳಿದರೆ ಯಾಕೆ? ಇದು ಏನೋ ನನಗನ್ಸುತ್ತೆ ಇಟ್ಸ್ ಅ ಮಿಸ್ಮ್ಯಾನೇಜ್ಮೆಂಟ್ ಆರ್ ಫಿಯಾಸ್ಕೋ. ಬೇಡವಾದ ವಿಷಯವಾಗಿತ್ತು. AICC ಕಚೇರಿಯಲ್ಲಿ ಇಂಥ ದೃಶ್ಯಗಳು ನೋಡ್ಲಿಕ್ಕೆ ಸಿಕ್ಕಿದ್ದು ವಿಚಿತ್ರ ಅನಿಸ್ತು. ಎಸ್. ಇನ್ನೊಂದು ಸಣ್ಣ ಬ್ರೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.